ಗಾಲಿ ಜನಾರ್ದನ ರೆಡ್ಡಿಯವರು ವಿಧಾನಸಭಾ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿಯಾದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿ ಕಾರ್ಯ ಹಾಗೂ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಉತ್ತರಕ್ಕೆ ಸ್ಪಂದಿಸಿ ಸರ್ಕಾರ ಈಗಾಗಲೇ 6 ನೂತನ ಕ್ರಸ್ಟ್ ಗೇಟ್ಗಳ ಸ್ಥಾಪನಾ ಕಾರ್ಯವನ್ನು ಕೈಗೊಂಡಿರುವ ಕುರಿತು ಉಲ್ಲೇಖಿಸಿ, ಎರಡನೇ ಬೆಳೆಗೆ ನೀರಿನ ಕೊರತೆ ಉಂಟಾದರೂ ರೈತರನ್ನ ಸಮಾಧಾನಪಡಿಸಿ ಜಲಾಶಯದ ಎಲ್ಲಾ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವ ಮೂಲಕ ಮುಂದಿನ 50 ವರ್ಷಗಳವರೆಗೆ ರೈತರಿಗೆ ಯಾವುದೇ ತೊಂದರೆ ಎದುರಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಅದೇ ರೀತಿ 39 ಗೇಟ್ಗಳ ದುರಸ್ತಿ ಕಾರ್ಯ ತಡವಾದಲ್ಲಿ ಅದರ ವೆಚ್ಚವನ್ನ ಬೇರೆ ರಾಜ್ಯಗಳ ಸರ್ಕಾರಗಳ ಮೇಲೆ ಅವಲಂಬಿಸದೆ ರಾಜ್ಯ ಸರ್ಕಾರವೇ ಸ್ವತಃ ಭರಿಸುವುದಾಗಿ ಘೋಷಿಸಿರುವ ಉಪಮುಖ್ಯಮಂತ್ರಿಗಳ ಈ ನಿಲುವು ಶ್ಲಾಘನೀಯ ನಿರ್ಧಾರವಾಗಿದೆ ಎಂದು ತಿಳಿಸಿದರು. ಉಪಮುಖ್ಯಮಂತ್ರಿಗಳು ಅವರು ಕೊಟ್ಟಿರುವಂಥ ಸಮಾಧಾನ ಭಾಳ ಪರ್ಫೆಕ್ಟ್ ಆಗಿತ್ತು. ಅದರಲ್ಲೇನು ಟೆಕ್ನಿಕಲ್ ಆಗಿ ಆಂಧ್ರ, ಕರ್ನಾಟಕ ಮತ್ತು ತೆಲಂಗಾಣ ಮೂವರು ಕೂಡ ಆ ಸೆಂಟ್ರಲ್ ಬೋರ್ಡಲ್ಲಿ ಇರೋ ಕಾರಣ ತುಂಗಭದ್ರಾ ಬೋರ್ಡಲ್ಲಿ ಯಾವುದೇ ನಿರ್ಣಯ ಮಾಡಬೇಕಂದ್ರೂ ಕೂಡ ಮೂವರು ಒಪ್ಪಿಗೆಯಿಂದನೇ ಆ ಕಾರ್ಯಕ್ರಮಗಳಿಗೆ ಆಗಬೇಕಾಗುತ್ತೆ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇವಾಗ ಈಗಾಗಲೇ 6 ಗೇಟ್ಗಳನ್ನು ಆರ್ಡ್ರ್ ಮಾಡಿದ್ದಾರೆ, ಅದು ರೆಡಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಎರಡನೇ ಬೆಳೆ ಒಂದು ವೇಳೆ ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಅದು ನಮ್ಮ ಶಿವರಾಜ್ ಸಂಗಡಿಗೆ ಅವ್ರಿಗೂ ಗೊತ್ತು, ನಾವಾಗಲಿ ಎಲ್ರಿಗೂ ಕೂಡ ನಿದ್ದೆ ಕೂಡ ಇರಲ್ಲ. ಇವತ್ತು ನಾವು ಸದನದಲ್ಲಿ ತಾವು ಎರಡನೇ ಬೆಳೆ ಇರಲ್ಲ ಅಂತ ಹೇಳಿದ್ದೀರಿ. ಇದು ಈಗಾಗಲೇ ಎಲ್ಲ ಟಿ ವಿಗಳ ಮೂಲಕ ನೋಡ್ತಾ ಇರ್ತಾರೆ. ಎಲ್ಲರೂ ಮನೆಗಳ ಹತ್ರ ಸುತ್ತಾಡಿಕೊಂಡು ಸಾವಿರಾರು ರೈತರು ಗಲಾಟೆ ಮಾಡುವಂಥದ್ದು ಬರೋದು ಇವೆಲ್ಲ ಇರುತ್ತೆ. ಬಟ್ ಆದರೆ ಒಂದು ನಾವು ರೈತರಿಗೆ ಕೂಡ ಇವತ್ತು ಒಳ್ಳೆಯ ಸಂದೇಶ ಕೊಟ್ಟರು. ಡೆಪ್ಯೂಟಿ CM ಎರಡನೇ ಬೆಳೆ ಇಲ್ಲ ಅಂತಂದ್ರೂ ಕೂಡ ಗೇಟು ಅಂದರೆ ಈ ಎಂಟೈರ್ TB ಡ್ಯಾಮ್ನ ರೆಡಿ ಮಾಡೋದು ಮುಖ್ಯ. ಅದು ಈ 1 ವರ್ಷ ನಮಗೆ ಎರಡನೇ ಬೆಳೆ ಇಲ್ಲ ಅಂತಂದ್ರೂ ಕೂಡ ಒಂದು ಸಲ ತುಂಗಭದ್ರಾ ಡ್ಯಾಮ್ ರೆಡಿ ಆಗಿಬಿಟ್ರೆ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಶಾಶ್ವತವಾಗಿ ಆ ಡ್ಯಾಮ್ ರಕ್ಷಣೆ ಆಗುತ್ತೆ ಮತ್ತು ಜನರಿಗೆ ಇನ್ನೊಂದು 50 ವರ್ಷ ನೀರು ಯಾವುದೇ ಕೊರತೆ ಇಲ್ದಂಗೆ ಆಗುತ್ತೆ ಅನ್ನೋದು ಒಂದು. ರೈತರನ್ನ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತಂಗಡಿಗೆ ಅವರು, ನಾನು ಎಲ್ಲ ನಮ್ಮ ಶಾಸಕರೆಲ್ಲರೂ ಆ ಭಾಗದ 4 ಜಿಲ್ಲೆ ಶಾಸಕರು ರೈತರನ್ನ ನಾವು ಕನ್ವಿನ್ಸ್ ಮಾಡ್ಬೋದು. ಯಾಕೆಂದರೆ ಡ್ಯಾಮು ರೆಡಿ ಆಗೋದು ಮುಖ್ಯ ಅನ್ನೋದು ಒಂದು.